ಏಯ್ ಫೋನು ಯಾರು ನೋಡ್ತಿಲ್ಲ ಅಲ್ವಾ? ಆ ಒಂದು ಆ ಎರಡು ಏನು ಫೋನು ಕೇಳಿಸ್ತಿಲ್ಲ. ಆಯ್ತು ಬ್ರೋ. ಏನಪ್ಪ ಬರಕ್ಕೆ ಹೇಳಿದ್ದು? ಏನಾಯ್ತು ಕೈಗೆ? ಅದೆಲ್ಲ ಬಿಡಿ, ಒಂದು ಸೀರಿಯಸ್ ಮ್ಯಾಟ್ರ್ ಮಾತಾಡಬೇಕು. ಏನಪ್ಪ ಅದು ಅಂಥ ಮ್ಯಾಟ್ರು? ಕರಣ್ ಬ್ರೋ, ನಮ್ಮ ಏಜ್ ಬೇರೆ ಬೇರೆ ಇದ್ದರೂ ನಮ್ಮ ಫ್ರೆಂಡ್ಶಿಪ್ ತುಂಬ ವರ್ಷದಿಂದ ಉಳಿದಿದೆ. ನೀವು ಯಾವತ್ತೂ ನನ್ನ ಪ್ರೈವೇಟ್ ಲೈಫ್ ಬಗ್ಗೆ ಕೇಳಿಲ್ಲ, ಆದರೆ ಇವತ್ತು ನನಗೆ ಹೇಳ್ಕೊಬೇಕನ್ನಿಸ್ತಿದೆ. ಹೇಳವಾ? ನಮ್ಮದು ಒಂದು ಸಣ್ಣ ಕುಟುಂಬ. ನಾನು, ಅಪ್ಪ, ನನ್ನ ತಂಗಿ. ಮತ್ತೆ ಅಮ್ಮ? ನಮ್ಮಮ್ಮ ಚಿಕ್ಕ ವಯಸ್ಸಿರ್ಬೇಕಾದ್ರೆ ನಮ್ಮನ್ನೆಲ್ಲ ತಬ್ಲಿ ಮಾಡೋಗ್ಬಿಟ್ರು. ಆದರೆ ಒಂದು ಆಸೆ ಇತ್ತು, ನನಗಿರೋ ಇಬ್ಬರು ಮಕ್ಕಳನ್ನು ಹೆಂಗಾದರೂ ಮಾಡಿ ಡಾಕ್ಟ್ರು ಮಾಡಬೇಕಂತ. ನಾನು ಸ್ವಲ್ಪ ಜಾಸ್ತಿ ಓದ್ತಿದ್ದೆ, ಸೊ ಡಾಕ್ಟರ್ ಆಗೋಕ್ಕಾಗಲಿಲ್ಲ. ಆದರೆ ನನ್ನ ತಂಗಿ ಎಮ್ ಡಿನಾ? ಮೌನಿಕಾ ಡಿಸೋಜಾ ನನ್ನ ತಂಗಿ, ನನ್ನ ಮುದ್ದು ತಂಗಿ. ಏಪ್ರಿಲ್ 10th, 2005 ನಮ್ಮಮ್ಮನ ಕನಸು ನನ್ಸಾಗಿದ್ದ ದಿನ. ಅಪ್ಪ ನೋಡಿಲ್ಲಿ, ಕೊನೆಗೂ ನಿನ್ ಮಗಳು ಡಾಕ್ಟರ್ ಆಗ್ಬಿಡ್ತಾಳೆ. ಹೌದಾ? ಆರ್ಯ ಸಿಹಿ ತಗೊಂಬಾರೋ. ಮಗಳೇ, ಇವತ್ತು ನಿಮ್ಮ ಅಮ್ಮನಾತ್ಮಕ್ಕೆ ಶಾಂತಿ ಸಿಕ್ತು ಅಂತ ಅನ್ಸುತ್ತೆ. ಹಿಂಗೆ ಚೆನ್ನಾಗಿ ಓದಿ ನಂಗೂ ನಿಮ್ಮ ಅಮ್ಮಂಗೂ ಒಳ್ಳೆ ಹೆಸರು ತಗೋಬರ್ಬೇಕಮ್ಮ. ಖಂಡಿತ ಅಪ್ಪ. ನನ್ನ ಹೆಸರನ್ನು ಉಳಿಸ್ಬಿಡೆ. ಆಯ್ತು ಸರ್. ಸರಿ ಆರ್ಯ, ಹೊರಡೋಣ. ತುಂಬ ಖುಷಿಯಲ್ಲಿದ್ದು. ನನಗಂತೂ ನನ್ನ ತಂಗಿ ಡಾಕ್ಟರ್ ಆಗೇ ಬಿಡ್ತಾಳೆ, ನಮ್ಮ ಕಷ್ಟನೆಲ್ಲ ದೂರ ಮಾಡ್ತಾಳೆ, ಬಡವ್ರಿಗೆಲ್ಲರಿಗೂ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾಳೆ ಅಂತ ಅನ್ಕೋತಿರ್ಬೇಕಾದ್ರೇನೆ ಸಾರಿ ಸರ್, ತುಂಬ ಟ್ರೈ ಮಾಡಿದ್ವಿ, ಉಳಿಸ್ಕೊಳಕ್ಕಾಗಲಿಲ್ಲ. ಸಿವಿಯರ್ ಮಲ್ಟಿಪಲ್ ಇಂಜರೀಸ್ ಆಗಿರೋದ್ರಿಂದ ವಿ ಕುಡ್ ನಾಟ್ ಸೇವ್ ಹರ್. ಸಮಾಧಾನ ಮಾಡ್ಕೊಳ್ಳಿ. ಒಂದು ರೇಪ್ ಆದರೆ ಒಂದು ಜೀವ ಮಾತ್ರ ಹೋಗುತ್ತೆ ಅನ್ಕೋತಾರೆ, ಆದರೆ ಒಂದು ಇಡೀ ಕುಟುಂಬ ನಾಶ ಆಗುತ್ತೆ ಅಂತ ಯಾರು ಯೋಚನೆ ಮಾಡಲ್ಲ. ಒಂದು ರೋಷ ಆಯಿತು, ಇಷ್ಟೆಲ್ಲ ಆಗಿದ್ರು ನನ್ನ ತಂಗಿನ ಸಾಯಿಸಿದವ್ರನ್ನ ಏನೂ ಮಾಡೋಕ್ಕಾಗಿಲ್ವಲ್ಲ ಅಂತ. ಆದರೆ ಒಂದಿನ ಫುಲ್ ಬ್ಯಾಗ್ ಚೆಕ್ ಮಾಡಿದಾಗ ಐ ಗಾಟ್ ದ ವಾಯ್ಸ್ ರೆಕಾರ್ಡ್. ನೀವೊಂದ್ಸಲಿ ಕೇಳಿಸ್ಕೊಳ್ಳಿ. ವಿಶಾಲ್, ಫೈಜಲ್, ಸೌರವ್, ಸೆಬೆಸ್ಟಿಯನ್, ಪೃಥ್ವಿ ಎಲ್ಲ ದೊಡ್ಡ ಮನುಷ್ಯರು ಮಕ್ಕಳು. ಇವರಂತೂ ನನ್ನ ಕೈಗೆ ಸಿಗಲಿಲ್ಲ, ಆದರೆ ಒಂದಂತೂ ಗೊತ್ತಾಯ್ತು, ದೇ ವರ್ ದ ಕ್ಲಾಸ್ಮೇಟ್ಸ್ ಆಫ್ ಮೈ ಸಿಸ್ಟರ್. ಅಷ್ಟು ಪ್ರೀತಿಯಿಂದ ಸಾಕಿದ ತಂಗಿನ ನೋಡೋಕ್ಕೆ ತುಂಬ ತುಂಬ ನೋವಾಯಿತು.
ತುಂಬ ಕೋಪನೂ ಬಂತು, ಕೈ ಮುಡ್ಕೊಂಡೆ. ಇಷ್ಟೇ ಅಲ್ವಾ ನಾವು ಮಿಡಲ್ ಕ್ಲಾಸ್ ಮಾಡೋಕ್ಕಾಗೋದು. ಮಿಡಲ್ ಕ್ಲಾಸ್ ಆಗಲಿ ಶ್ರೀಮಂತರಾಗಲಿ ನ್ಯಾಯ ಎಲ್ರಿಗೂ ಒಂದೇ. ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಾಯ್ಸ್ ರೆಕಾರ್ಡ್ ಸಬ್ಮಿಟ್ ಮಾಡೋಣ. ಸಬ್ಮಿಟ್ ಮಾಡಿದ್ರೆ ಏನು, 2 ದಿನ ನ್ಯೂಸ್ ಮಾಡ್ತಾರೆ, 3ನೇ ದಿನ ಮತ್ತೇನು ಮಾಡ್ಬೇಕು ಅನ್ಕೊಂಡಿದ್ಯಾ? ರೆವಲ್ಯೂಷನ್. ಕರಣ್ ಬ್ರೋ, ನಿಮ್ಮ ಶೋ ಅಲ್ಲಿ ಒಂದೇ ಒಂದು ಕಾಲ್ ಈಗಲೇ ಕನೆಕ್ಟ್ ಮಾಡ್ಕೊಡ್ತೀರಾ? ನಿನಗಿಲ್ಲ ಅಂತೀನಾ? ಅವಳು ನಿನಗೆ ಮಾತ್ರ ತಂಗಿಯಲ್ಲ, ನನಗೂ ತಂಗಿನೇ. ರೆಡಿ, ಟೇಕ್ ಇಟ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ RJ ಕರಣ್ ಮಾತಾಡ್ತಾ ಇದ್ದೀನಿ. ನಾಡ ಹಬ್ಬ ದಸರಾ ಬರ್ತಾ ಇದೆ. ಹಾಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾವಿವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರೋದೇನಪ್ಪ ಅಂತಂದ್ರೆ ರೇಪ್. ಸಮಾಜದಲ್ಲಿ ಎಲ್ಲಿ ನೋಡಿದ್ರು, ಯಾವ ಮೀಡಿಯಾ ಓಪನ್ ಮಾಡಿದ್ರು ರೇಪ್. ಇದನ್ನ ತಡೆಯೋದಕ್ಕೆ ನಿಮ್ಮ ಹತ್ರ ಸಜೆಷನ್ ಕೇಳ್ತಿದ್ದೀನಿ. ನೀವು ನಮಗೆ ಕರೆ ಮಾಡಿ ತಿಳಿಸ್ಬೋದು. ಮೊದಲನೇ ಕರೆ ಮಾಡಿದ್ದಾರೆ ಆರ್ಯ ಅವರು. ಅವ್ರೇನು ಹೇಳ್ತಾರೆ ಕೇಳ್ಕೊಂಡು ಬರೋಣ. ಹಲೋ. ಪ್ರತಿ 6 ನಿಮಿಷಕ್ಕೂ ಒಂದು ರೇಪ್ ಆಗುತ್ತೆ ಅಂತಾರೆ, ಆದರೆ ಗೊತ್ತಿರೋದು ಇಷ್ಟಿದ್ರೆ ಗೊತ್ತಿಲ್ಲದೆ ಇರೋದು ಎಷ್ಟಿದೆ? ಆದರೆ ಈ ಲೆಕ್ಕ ಇಟ್ಕೊಂಡು ನಾವೇನು ಮಾಡೋಕ್ಕಾಗುತ್ತೆ ಆರ್ಯ? ಆ್ಯಂಡ್ ನೀವು ಏನು ಹೇಳೋಕೆ ಹೊರಟಿದ್ದೀರಾ? 1091 ವಿಮೆನ್ ಹೆಲ್ಪ್ ಲೈನ್ ನಂಬರ್. ಆ ನಂಬರ್ ನನ್ನ ತಂಗಿಗೆ ಗೊತ್ತಿದ್ದಿದ್ರೆ ಉಳಿತಿದ್ಲೇನೋ. ಆದರೆ ವಿಧಿ ಆಟ, ಏನೂ ಮಾಡೋಕ್ಕಾಗಲಿಲ್ಲ. ಆದರೆ ಈಗಿರೋ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ, ದಯವಿಟ್ಟು ನಿಮಗೆ ಯಾವುದೇ ರೀತಿ ಪ್ರಾಣಾಪಾಯ ಅತ್ಯಾಚಾರದ ಸೂಚನೆ ಕಂಡು ಬಂದಲ್ಲಿ 1091ಕ್ಕೆ ತಕ್ಷಣ ಕರೆ ಮಾಡಿ. ನನ್ನ ತಂಗಿಗೆ ಅನ್ಯಾಯ ಆದಂಗೆ ಇನ್ಯಾರಿಗೂ ಆಗಬಾರ್ದು.